ಗರಗು. ನಾನು ಅವಾಗ ನನ್ನ ಹೆಂಡತಿಗೆ ಲೈವ್ ಲೊಕೇಶನ್ ಹಾಕಿದೆ. ಅವ್ರದ್ದು ಫೋನ್ ಬಂತು. ಫೋನ್ ಬಂದಾಗ ಕೇಳಿದ್ಲು, ಏನು ಎಂಥದ್ದು? ಅವರಿಗೆ ತಲೆಗೆ ಗಾಯ ಅನ್ನೋದು ಮಾಧ್ಯಮದಲ್ಲಿ ನೋಡಿದಾಳೆ, ಟಿವಿನಲ್ಲಿ. ಗಾಬರಿಯಾಗಿ ಫೋನ್ ಮಾಡಿದ್ಲು, ತನಗೇನು ಪೆಟ್ಬಿದ್ದಿದೆ ಅಂತಲ್ಲ, ಏನಾಯ್ತು ಅಂತ. ಗಾಬರಿ ಪಡಬೇಡ ಅಂತೇಳಿ ಅವಳಿಗೆ ಏನು ಸಮಾಧಾನ ಮಾಡಬೇಕು ಸಮಾಧಾನ ಮಾಡಿದೆ. ನೀವೆಲ್ಲ ಹೋಗ್ತೀರಿ ಗೊತ್ತಿಲ್ಲ, ನಂಗೊಂದು ಲೊಕೇಶನ್ ಹಾಕಿ ಅಂತ ಹೇಳಿದ್ಲು. ನಾನೊಂದು ಲೈವ್ ಲೊಕೇಶನ್ ಹಾಕಿದೆ. ಲೈವ್ ಲೊಕೇಶನ್ ಹಾಕಿ ಗರಗ್ಗಿಂದ ನೋಡ್ತಾ ಇದ್ದೆ ಸೌದತ್ತಿಯಿಂದ ರಾಮದುರ್ಗ ಯಾದವಾಡು, ಅಲ್ಲೇ ಮತ್ತೆ ಇಲ್ಲೋ ತಗೊಂಡೋದ್ರು. ಗದ್ದೆಗಳ ನಡುವೆ ತಗೊಂಡೋದ್ರು. ಗದ್ದೆನಲ್ಲಿ ಟ್ರಾಕ್ಟರಿ ಗಾಡಿ ಇರ್ತಾವಲ್ಲ, ರೋಡ್ ಇರ್ತಾವಲ್ಲ, ಕಬ್ಬಿನ ಗದ್ದೆಗಳ ನಡುವೆ ತಗೊಂಡೋಗಿ ನಿಲ್ಲಿಸಿದ್ರು. ಹಿಂದ್ಗಡೆ ಒಂದು ಪೊಲೀಸ್ ಜೀಪು, ಮುಂದ್ಗಡೆ ಒಂದು ಪೊಲೀಸ್ ಜೀಪು. ಒಟ್ಟು 6ರಿಂದ 8 ಜನ ಪೊಲೀಸರು. ಯಾರೂ ಜನ ಇಲ್ಲ, ನಿಗೂಢವಾದ ಜಾಗ. ಇಳಿದು ಹೋಗಿ ಯಾರ ಜೊತೆಲೋ ಮಾತಾಡಿದ್ರು. ಅಷ್ಟೊತ್ತಿಗೆ ಮಾಧ್ಯಮದವರಲ್ಲಿ ಬಂದರು. ಮಾಧ್ಯಮದಲ್ಲಿ ಬರ್ತಿದ್ದಂಗೆ ಮೀಡಿಯಾ ಬಂದ್ರು. ಇವರಿಗೆ ಅವ್ರ ಭಾಷೆಯಲ್ಲಿ ಅವ್ರು ಮಾತಾಡಿದ್ರು. ನನ್ನ ಮಕ್ಕಳಿಗೆಲ್ಲ ಹೆಂಗೋ ಗೊತ್ತಾಯ್ತು, ಅಲ್ಲಿ ಬ್ಲಾಕ್ ಮಾಡಕ್ಕೆ ಹೇಳಿದ್ವಿಲ್ಲನೋ, ಯಾಕೋ ಹೆಂಗೋ ಬಂದ್ರು ಅಂತ ಇನ್ನೊಬ್ಬರಿಗೆ ಗದರಿಸಿದ್ರು. ಹೇಳು ಎಲ್ಲ ಮೆಸೇಜ್ ಕೊಟ್ಬಿಡು, ಯಾರು ಬರೋದು ಬೇಡ, ಎಲ್ಲ ಬ್ಲಾಕ್ ಮಾಡಿ ಅಂತ ಹೇಳಿ. ನಾನು ಅವಾಗ ಗಾಬರಿಯಾಗಿ ಆ ಮಾಧ್ಯಮದವ್ರ ಎದುರುಗಡೆ ನೋಡಿ ನನ್ನೇನೋ ಮಾಡಕ್ಕೆ ಕೊಟ್ಟಿದ್ದಾರೆ, ಇವರು ನಡೆ ನಿಗೂಢವಾಗಿದೆ ಅಂತ ಅವರಿಗೆ ಒಂದು ಸಾರ್ವಜನಿಕರಿಗೆ ಒಂದು ಸಂದೇಶ ಹೋಗಲಿ ಅಂತ ಅವರಿಗೆ ನಾನು ಹೇಳಿದೆ. ಆಮೇಲೆ ಅಲ್ಲಿಂದ ಮತ್ತೆ ಇನ್ನೆಲ್ಲಿಗೋ ಕರ್ಕೊಂಡು ಹೋದ್ರು, ರಾಮದುರ್ಗ. ನಾನು ಹೇಳಿದೆ, ನಂಗೆ ತಲೆ ನೋವ್ತಾ ಇದೆ, ನಂಗೆ ತಲೆ ಭಾರ ಆಗ್ತಾ ಇದೆಯೋ, ವಾಶ್ರೂಮಿಗೆ ಹೋಗಬೇಕು ಅನ್ನೋ ನಿಲ್ಲಿಸಲಿಲ್ಲ. ಕೊನೆಗೆ DYSP ಆಫೀಸ್ ಅಂತ ಕರ್ಕೊಂಡು ಹೋದ್ರು. ಅಲ್ಲಿಗೆ ಕೇಶವ ಪ್ರಸಾದ್ ಬಂದು ಸೇರ್ಕೊಂಡ್ರು DYSP ಆಫೀಸಿಗೆ. ಅವ್ರ ಹಿಂದ್ಗಡೆ ಎಲ್ಲೋ ಬೆನ್ನು ಹತ್ತಿ ಬಂದಿದ್ದಾರೆ. ಕೇಶವ ಪ್ರಸಾದ್ ಬಂದು ಸೇರ್ಕೊಂಡ್ರು. ಅವ್ರು ಜೋರು ಮಾಡಿರಿ, ಏನ್ರಿ ಏನ್ ತಿಳ್ಕೊಂಡಿದ್ದೀರಿ ನೀವು ಶಾಸಕರು ನಿಮ್ಗೆ ನಡ್ಸ್ಕೊಳ್ಳೋ ರೀತಿನ ನಿಮ್ದು ಅನುಭವಿಸ್ಬೇಕಾಗತ್ತೆ. ನೀವು ಯಾರ್ದೋ ಚೇಲಾಗಳಿಂದ ವರ್ತನೆ ಮಾಡ್ತಾ ಇದ್ದೀರಿ. ನೀವು ವಾಶ್ರೂಮು ಎಷ್ಟು ಕೆಟ್ಟದಾಗಿತ್ತು ಅಂತ ನಾನು ಹೇಳಕ್ಕಾಗಲ್ಲ, ಅದು ನನಗೆ ಅನಿವಾರ್ಯತೆ ಇತ್ತು, ಅದನ್ನ ಉಪಯೋಗಿಸ್ದೆ. ಅಲ್ಲಿ ಕನ್ನಡಿಯಲ್ಲಿ ನೋಡಿದಾಗ ನನಗೆ ಗೊತ್ತಾಗಿದ್ದು, ರಕ್ತ ಇಳಿದು ಮುಖದಲ್ಲಿ ಗಡ್ಡ ಮೀಸೆಲೆಲ್ಲ ಅಂಟ್ಕೊಂಡ್ಬಿಟ್ಟಿತ್ತು ತಲೆಯಲ್ಲಿ. ನಾನು ಅದನ್ನು ಗಮನಿಸಿರಲಿಲ್ಲ, ನನಗದು ಉದ್ವೇಗದಲ್ಲಿ ಗೊತ್ತೂ ಆಗಿರಲಿಲ್ಲ ನನಗೆ. ಆಗ ಅವರು ನೋಡಿದ್ರು, ಪೊಲೀಸು ಅಲ್ಲಿರುವಂಥ ಲೋಕಲ್ಲು ನರ್ಸು ಇವ್ರನ್ನ ಕರೆಸಿ ಫಸ್ಟ್ ಏಡ್ ಮಾಡಿಸಿದ್ರು. ಅಲ್ಲಿಗೆ ಮತ್ತೆ ಮಾಧ್ಯಮದವ್ರು ಬಂದರು. ಮಾಧ್ಯಮದವ್ರು ಬಂದಾಗ ನಾನು ಇವರು ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅನುಮಾನಾಸ್ಪದವಾಗಿದೆ ಅಂತೇಳಿ ಹೇಳಿ ಎಕ್ಸ್ಪ್ಲೈನ್ ಮಾಡಿದೆ. ಅಲ್ಲಿಂದ ಶುರುವಾಯಿತು ನೋಡಿ. ಅಂದರೆ ಅದು 3 ಗಂಟೆ ಸುಮಾರಿಗೆ, ಅಂದರೆ 11:45ರಿಂದ 3 ಗಂಟೆವರೆಗೂ ನನ್ನ ಟ್ರೀಟ್ಮೆಂಟ್ ಇಲ್ಲ, ಕುಡಿಯಕ್ಕೆ ನೀರಿಲ್ಲ, ವಾಶ್ರೂಮಿಗೆ ಹೋಗ್ತೀನಿ ಅಂದರೆ ಜಾಗ ಇಲ್ಲ. ಯಾವುದೋ ಹಳ್ಳಿ ರಸ್ತೆಯಲ್ಲಿ ಗಲ್ಲಿಯಲ್ಲಿ ತಗೊಂಡೋಗೋದು, ಕಾಡಿನ ರಸ್ತೆಯಲ್ಲಿ ತಗೊಂಡೋಗೋದು, ಗದ್ದೆ ನಡುವೆ ತಗೊಂಡೋಗೋದು. ಅಲ್ಲಿಂದ ಮತ್ತೆ ಬ್ಯಾರಿಕೇಡ್ ಹಾಕಿ ನಮ್ಮ ಜೊತೆ ಬರ್ತಿದ್ದ ವೆಹಿಕಲ್ಗಳನ್ನೆಲ್ಲ ತಡೆದು ಒಂದು ಇದಕ್ಕೆ ಒಂದು ಗುದ್ಸಿದ್ರು, ಮಾಧ್ಯಮದ ವೆಹಿಕಲ್ಗೆ, ಪೊಲೀಸ್ನ ವೆಹಿಕಲ್ ಮೇಲೆ ಗುದ್ಸಿ ಅದನ್ನೂ ಎಲ್ಲ ಬ್ಲಾಕ್ ಮಾಡಿ ನಮ್ಮನ್ನು ಸಪರೇಟ್ ಕರ್ಕೊಂಡೋಗಿ ಒಂದು ಹಳ್ಳ ತೆಗ್ಗುಗಳಿರ್ತಕ್ಕಂಥ, ಗುಂಡಿ ಇರ್ತಕ್ಕಂಥ, ದಿಬ್ಬ ಇರ್ತಕ್ಕಂಥ ನಿಗೂಢವಾದ ದಾರಿ. ಕೊನೆಗೆ ಅದು ಹೋಗಿ ನಿಂತಿದ್ದು ಒಂದು ಸ್ಟೋನ್ ಕ್ರಷರಿಗೆ, ಡೆಡ್ ಎಂಡು, ಏನೂ ಕಾಣ್ತಾ ಇಲ್ಲ. ನಾನು ಚೀರಾಡಕ್ಕೆ ಶುರುವಾದೆ. ನೀವು ನನ್ನನ್ನು ಏನೋ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ, ಸ್ಟೋನ್ ಕ್ರಷರಿಗೆ ಏನೋ ಮಾಡಕ್ಕೆ ಕೊಟ್ಟಿದ್ದೀರಿ ಅಂತ. ಸುದೈವ ವಸಾತ್ ಅಲ್ಲಿಗೂ ಪೊಲೀಸ್ ಮಾಧ್ಯಮದವರು ಬಂದರು, ಬೈಕ್ನಲ್ಲಿ ಬಂದರು, ಅಲ್ಲಿಗೆ ಕಾರ್ನಲ್ಲಿ ಬಂದರು, ಬೈಕ್ ಹಿಂದ್ಗಡೆ ಇನ್ನೊಂದು ಕಾರ್ನಲ್ಲಿ ಬಂದರು. ಆವಾಗ ನಾನು ಮತ್ತೆ ಚೀರಾಡಿದೆ, ನಾನೇನೋ ಮಾಡ್ತಾರೆ ಇವರು, ಇಲ್ಲಿಗೆಲ್ಲ ಕರ್ಕೊಂಡು ಬಂದಿದ್ದಾರೆ. ಆಮೇಲೆ ಮತ್ತೆ ಇವ್ರು ಇಳಿದು ಓಡೋದ್ರು, ಮತ್ತೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಕೇಶವ ಪ್ರಸಾದ್ ತರಾಟೆಗೆ ತಗೊಂಡ್ರು, ನಾನು ರವಿ ಜೊತೆಲೇ ಹತ್ತೀನಿ, ನೀವೇನೋ ಇದು ಮಾಡಕ್ಕೆ ಕೊಟ್ಟಿದ್ದೀರಿ, ನೀವು ಯಾಕ್ರಿ ಇದು ಮಾಡ್ತೀರಿ ಅಂತ ತರಾಟೆಗೆ ಕೂತ್ಕೊಂಡು ಫೋರ್ಸಿಬಲಿ ಬಂದು ನನ್ನ ಗಾಡಿನಲ್ಲಿ ಬಂದು ಕೂತ್ಕೊಂಡ್ರು. ಪ್ರತಿ 10 ನಿಮಿಷ 15 ನಿಮಿಷಕ್ಕೂ ಟೆಲಿಫೋನ್ ಕರೆ ಬರ್ತಿತ್ತು. ಆಮೇಲೆ ಅವನು ರೈಟ್ ಅನ್ನೋನು, ರೈಟ್ ತಿರುಗಿಸೋನವನು, ಲೆಫ್ಟ್ ತಿರುಗಿಸೋನವನು, ಯೂಟರ್ನ್ ಅನ್ನೋನು, ಈ ಥರ ನಡೀತಿತ್ತು. ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಎಲ್ಲಿ ಬಿಡ್ತಾರೆ ಏನೂ ಗೊತ್ತಿರಲಿಲ್ಲ.
ಕೆಲವೊಮ್ಮೆ ನನ್ನ ಮಂಪರು ಮತ್ತೆ ಸಡನ್ ಎಚ್ಚರ. ಆಮೇಲೆ ಅವ್ನು ಫೋನ್ ಸೀಜ್ ಮಾಡಿ ಅಂತ ಹೇಳಿ ಒಂದು 20ಕ್ಕೂ ಹೆಚ್ಚು ಬಾರಿ ನನ್ನನ್ನು ಫೋರ್ಸಿಬಲಿ ಫೋನ್ ಕಿತ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಆಗ ನಾನು ಸ್ವಲ್ಪ ಆಕ್ರೋಶಭರಿತನಾಗಿ, ನನ್ನೇನಾದ್ರು ಫೋರ್ಸಿಬಲಿ ಕಿತ್ಕೊಂಡ್ರೆ ನನ್ನ ಅರೆಸ್ಟ್ ಮಾಡಿದ್ದೀರಾ ಹೇಳಿ, FIR ಕಾಪಿ ಕೊಡಿ. ನನ್ನೇನಾರು ಈ ರೀತಿ ಫೋರ್ಸಿಬಲಿ ಮಾಡಿದ್ರೆ ನಾನು ಹಳೆ ರವಿ ಆಗಬೇಕಾಗತ್ತೆ ಅಂತ ಜೋರು ತಳ್ಳಾಟ ನೂಕಾಟ ಜಟಾಪಟಿಯೊಳಗೆ ನಡೀತು. ಅವರು ನನ್ನನ್ನು ಕುತ್ತಿಗೆ ಹಿಡಿದು ಫೋರ್ಸಿಬಲಿ ಜೋಬಿ ಕೈಯಾಗಿ ಕಿತ್ಕೊಳಕ್ ಮಾಡಿದ್ರು. ನಾನು ಜರ್ಕಿನನ್ನು ಸೇರಿಸಿ ಜಿಪ್ ಹಾಕಿ ಗಟ್ಟಿ ಹಿಡ್ಕೊಂಡೆ. ಯಾಕೆಂದ್ರೆ ನನ್ನ ಹೆಂಡತಿಗೆ ನಾನು ಲೈವ್ ಲೊಕೇಶನ್ ಹಾಕಿದ್ದೆ, ನನ್ನ ಚಲನವಲನಗಳು ಗೊತ್ತಾಗಲಿ ಅಂತ ಲೊಕೇಶನ್ ಹಾಕಿದ್ದೆ. ಆ ಕಾರಣಕ್ಕೆ ನಾನು ಕೊಡಲಿಲ್ಲ. ಆಮೇಲೆ ಇವ್ರಿಗೆ ಕೇಳ್ತಾ ಇತ್ತು, ದಾಂಡಿಗ್ರಿದ್ದೀರಿ ನೀವು, ಒಂದು ಫೋನ್ ಕಿತ್ಕೊಳ್ಳೋಕ್ಕಾಗಲ್ಲ, ಎಷ್ಟು ಜನ ಇದ್ದಾರೋ ಅವನು. ಸರ್, ಈ ಕೇಶವ ಪ್ರಸಾದ್ ಬಂದು ಕೂತಿದ್ದಾರೆ ಸರ್, ಫೋನ್ ಕಿತ್ಕೊಳ್ಳೋಕ್ಕಾಗಲ್ಲ ನಿಮಗೆ ಅನ್ನೋದು ನನಗೆ ಹೇಳ್ತಾ ಇತ್ತು. ಯಾರು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಿರ್ಲಿಲ್ಲ. ನಾನು ಹೇಳಿದೆ, ಯಾರು ನಿಮಗೆ ಫೋನ್ ಮಾಡ್ತಿರೋದು? ಕೆಲವೊಂದು ಸರಿ ಯಾವನ್ ನಿಮಗೆ ಫೋನ್ ಮಾಡ್ತಿರೋದು, ಕೊಡು ಇಲ್ಲಿ ಫೋನಿಗೆ, ನಾನೇ ಮಾತಾಡ್ತೀನಿ ಅಂತ ಹೇಳಿದ್ರೆ ಅವ್ರು ಫೋನ್ ನನಗೆ ಕೊಡ್ತಿರಲಿಲ್ಲ. ಡೈರೆಕ್ಷನ್ಗಳು ಬರ್ತಾ ಇತ್ತು. ನನಗೆ ಗೊತ್ತಿರೋ ಪ್ರಕಾರ ಚಿದಂಬರಂ ಅಂತ ರಾಮದುರ್ಗದ DYSP, ಗಂಗಾಧರ್ ಅಂತ ಮಾರ್ಕೆಟ್ನ ACP, ಪ್ರವೀಣ್ ಅಂತ ಇನ್ನೊಂದು ಬದಿನಲ್ಲಿ ಪ್ರವೀಣ್ ಅಂತ ಕಿತ್ತೂರಿನ PSI. ಇವರು ಒಬ್ರು ಚಿದಂಬರ್ ಒಂದು ಕಡೆಗೆ, ಗಂಗಾಧರ್ ಒಂದು ಕಡೆಗೆ, ಪ್ರವೀಣ್ ಒಂದು ಕಡೆಗೆ, ಕಿತ್ತೂರಿನ PSI. ಗಂಗಾಧರ್ ಬೆಳಗಾಂ ಮಾರ್ಕೆಟ್ನ ACP. ಚಿದಂಬರ್ ಅಲ್ಲ, ಅವರು ಜುಡಿಷಿಯಲ್ ಮಾಡ್ತಾರೆ. ಚಿದಂಬರ್ DYSP ರಾಮದುರ್ಗ. ಹಿಂದ್ಗಡೆ ಮುಂದ್ಗಡೆ ಯಾರಿದ್ರು ನಂಗೆ ಗೊತ್ತಿಲ್ಲ. ಇವ್ರುಗಳದ್ದು ಫೋನ್ನಲ್ಲಿ ನಿಗೂಢ, ಒಬ್ಬೊಬ್ರು ನಿಲ್ಲಿಸ್ಕೊಳ್ಳೋದು, ಅಲ್ಲಲ್ಲಿ ಕರ್ಕೊಂಡು ಹೋಗೋದು, ಫೋನ್ನಲ್ಲಿ ಮಾತಾಡೋದು, 10 ನಿಮಿಷಕ್ಕೂ ಡೈರೆಕ್ಷನ್ ಬರೋದು, ಇದು ನಡೀತಿತ್ತು. ಅಲ್ಲಿಂದ ಅಲ್ಲಿಂದ ಬಲವಾದ ಬ್ಯಾರಿಕೇಡ್ ಹಾಕಿ ಮಾಧ್ಯಮನೆಲ್ಲ ತಪ್ಪಿಸಿ ಅಟರ್ಲಿ ಫೋರ್ಸಿಬಲಿ ಕೇಶವ ಪ್ರಸಾದ್ರನ್ನ ನಮ್ಮನ್ನು ಸಪರೇಟ್ ಮಾಡಿದ್ದೇನೆ. ಕೇಶವ ಪ್ರಸಾದ್ ಎಳೆದು ಕೂರಿಸಿ ನನ್ನ ಒಬ್ಬನೇ ಕರ್ಕೊಂಡೋದ್ರು. ಅಲ್ಲಿಂದ ಲೋಕಾಪುರದ ದಾರಿ ಹಿಡಿತು, ಮುದೋಳಿಗೆ ಹೋಯ್ತು ಗಾಡಿ. ಮುದೋಳು 12 ಕಿಲೋಮೀಟರ್ ಅಂತ ಬೋರ್ಡ್ ನೋಡಿದೆ ನಾನು. ಅಲ್ಲಿ ಮತ್ತೆ ಫೋನ್ ಕಿತ್ಕೊಂಡಿಲ್ಲ ಅಂತ ಹೇಳಿ ಇನ್ಯಾರೋ ಒಂದಿಬ್ರು ಹೊಸಬ್ರು ಬಂದ್ರು. ಅವನೊಬ್ಬ ದಡೂತಿ ಇದ್ದ, ಕುಡ್ದಿದ್ದ, ಅವನು ಯಾರು ಅಂತ ನಂಗೆ ಗೊತ್ತಿಲ್ಲ. ವಾಸನೆ ಬರ್ತಾ ಇತ್ತು ಅವನ ಬಾಯಿಂದ, ದಡೂತಿ ಇದ್ದ. ಆತ 2 ಕೈಯಿಂದ ಹಿಂಗ ಹೌಚ್ಕೊಂಡು ಫೋನ್ ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡ್ದ. ನಾನೇನ್ ಮಾಡಿದೆ, ನನ್ನ ತಲೆನ ಜೋರಾಗಿ ಚೆಚ್ಕೊಳಕ್ ಶುರು ಮಾಡಿದೆ. ಇವನಿಗೆ ಎಲ್ಲ ಚೆಚ್ಕೊಂಡು ಜೋರಾಗಿ ಡೋರ್ನ ಎಲ್ಲ ಒದ್ದೆ. ಡೋರ್ನೆಲ್ಲ ಒದ್ದೆ. ನೀನು ಫೋನ್ ಕಿತ್ಕೊಂಡ್ರೆ ನಾನು ಯಾವ ಕಾರಣಕ್ಕೂ ಸುಮ್ಮನಿರಲ್ಲ, ನಾನು ನಗದೋಗ್ತೀನಿ, ನನ್ನ ಕೆತ್ತು ಜೋರಾಗಿ ಒದ್ದೆ. ಆವಾಗ ಹಿಂಗೆ ಫೋರ್ಸ್ ಮಾಡ್ತಿದ್ದಾರೆ ಅಂತ ಹೇಳಿ, ನಾವೇನ್ ಮಾಡೋಕ್ಕಾಗತ್ತೆ, ನಮ್ದೊಂದು ಕರ್ಮ, ನಾವು ಕಾಕಿ ಬಟ್ಟೆ ಹಾಕಿರೋದಕ್ಕೆ. ಮೇಲ್ಗಡೆ ನೋಡಿದ್ರೆ ಹಂಗಿದ್ ಮಾಡ್ತಾರೆ, ಇಲ್ಲಿ ನಾವೇನ್ ಮಾಡೋಕ್ಕಾಗತ್ತೆ, ನಾಳೆ ನಾವು ತಲೆ ಕೊಡಬೇಕಾದ್ರೆ ನಮ್ಮ ತಲೆ ಹೋಗುತ್ತೆ ಅಂತ ಅಂದ್ಕೊಂಡು, ಕೊನೆಗೆ ನಾನು ಯಾವಾಗ ಮತ್ತೆ ರಕ್ತ ಬರಕ್ಕೆ ಶುರುವಾಯಿತು, ಅವರು ಭಯಗೊಂಡು ನನ್ನ ಮೊಬೈಲ್ನ ಮುಟ್ಟಲಿಲ್ಲ. ಆಮೇಲೆ ಮತ್ತೆ ಒಂದಷ್ಟು ದೂರ ಕರ್ಕೊಂಡು ಹೋದ್ರು, ಗದ್ದೆ ಒಳಗೆ ನಿಲ್ಸ್ಕೊಂಡ್ರು. ಸರ್, ನಿಮ್ ಕಾಲು ಹಿಡಿತೀವಿ ಸರ್, ನಿಮ್ಗೇನು ಮಾಡೋಕ್ಕಾಗಲ್ಲ ಸರ್, ನಾವೇನು ಮಾಡಲ್ಲ ಸರ್, ಫೋನ್ ಕೊಟ್ಬಿಡಿ ಸರ್ ಅಂದ್ರು. ಹೇಳಿದೆ, ಫೋನಿನ ವಿಷಯ ಎತ್ತಿರು ಹುಷಾರ್, ನನ್ನನ್ನು ನೀವು ಅರೆಸ್ಟ್ ಮಾಡಿದ್ರಿ, ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ರಿ ಅಂತ ತೋರಿಸಿ. ಅರೆಸ್ಟ್ ಮಾಡಿ ಕಸ್ಟಡಿ ಕೊಟ್ಟು FIR ಕೊಟ್ಟು ಆಮೇಲೆ ನೀವು ಬೇಕಾದ್ರೆ ನಂದು ಪಂಚನಾಮೆ ಮಾಡಿ ಜಪ್ತಿ ಮಾಡಿ, ನನ್ನ ಹತ್ರ ಏನಿದೆ ಅಲ್ಲ. ಈಗ ನಾನು ಹುಷಾರ್, ನನಗೆ ಹೆಂಗ್ ನಡ್ಕೋತೀರಿ ಅಂದ್ರೆ ನೀವು ಬೇರೆಯವ್ರಿಗೆ ಹೆಂಗ್ ನಡ್ಕೋತೀರಿ ಅಂತ ನಾನು ಸ್ವಲ್ಪ ರೌದ್ರಾವತಾರ ತಾಳಿ ಹಲ್ಲು ಕೊಡೋದು. ಅವ್ರು ಭಯಗೊಂಡ್ರು.